ಡೆಲ್ಲಿಗೆ ಹೋಗೋಣ. ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. 3-4 ದಿನಗಳಲ್ಲಿ ಪ್ರತಿಭಟನೆ ತೀವ್ರಗೊಳ್ಳುತ್ತೆ. ಇದರ ಮಧ್ಯೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮಾತಿನ ಸಮರ ಶುರುವಾಗಿದೆ. ಇದರ ಬಗ್ಗೆ ಒಂದು ರಿಪೋರ್ಟ್. ರೈತರು ಮತ್ತೆ ಸಿಡಿದೆದ್ದಿದ್ದಾರೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು दिसंबर 14 ಹೋರಾಟ ಮತ್ತೆ ಶುರುವಾಗಲಿದೆ. प्रार्थना करें, अरदास करें, पंजाब में हमारी विनती पूरे गुरुद्वारों में जाएं, प्रसाद करवाएं और सुबह सुबह अरदास करें. इसके लिए हमें सभी भी धार्मिक लीडरों को सबको आह्वान कर रहे हैं. 13 को हमारे जो 10 महीने पूरे हो रहे हैं और 14 को हम लोग जो कूच करेंगे, इसके आह्वान किया हम. ಕಾಂಗ್ರೆಸ್ ನಾಯಕರು ಏನು ಕೆಲಸ ಮಾಡಿಲ್ಲ, ಆದ್ರಿಂದ ರೈತರ ಬಗ್ಗೆ ಮಾತಾಡೋ ಹಕ್ಕಿಲ್ಲ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. आज इस प्रकार की बातें ये राहुल बाबा भी लगातार कर रहे हैं कि किसानों की स्थिति खराब है. अरे तू अपनी पीढ़ियों की तरफ देखना. आपकी पीढ़ियों ने, आपके दादा ने, आपके बाप ने, आपकी दादी ने किसानों के हित में कौन से कदम उठाए हैं, उसका बताने का काम कर. आप किसी को बरगढ़ाने का काम मत कर, झूठ मत बोलिए. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಮಾನ್ಯತೆ ಸಿಗಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಅನ್ನದಾತನ ಎಲ್ಲಾ ಸಾಲ ಮನ್ನಾ ಮಾಡಬೇಕು ಅಂತಿದ್ದಾರೆ. ಅವರ ಬೇಡಿಕೆಯನ್ನ ಮೋದಿ ಈಡೇರಿಸ್ತಾರಾ? ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡೆಲ್ಲಿಗೆ ಹೋಗೋಣ. ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. 3-4 ದಿನಗಳಲ್ಲಿ ಪ್ರತಿಭಟನೆ ತೀವ್ರಗೊಳ್ಳುತ್ತೆ. ಇದರ ಮಧ್ಯೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮಾತಿನ ಸಮರ ಶುರುವಾಗಿದೆ. ಇದರ ಬಗ್ಗೆ ಒಂದು ರಿಪೋರ್ಟ್. ರೈತರು ಮತ್ತೆ ಸಿಡಿದೆದ್ದಿದ್ದಾರೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು दिसंबर 14 ಹೋರಾಟ ಮತ್ತೆ ಶುರುವಾಗಲಿದೆ. प्रार्थना करें, अरदास करें, पंजाब में हमारी विनती पूरे गुरुद्वारों में जाएं, प्रसाद करवाएं और सुबह सुबह अरदास करें. इसके लिए हमें सभी भी धार्मिक लीडरों को सबको आह्वान कर रहे हैं. 13 को हमारे जो 10 महीने पूरे हो रहे हैं और 14 को हम लोग जो कूच करेंगे, इसके आह्वान किया हम. ಕಾಂಗ್ರೆಸ್ ನಾಯಕರು ಏನು ಕೆಲಸ ಮಾಡಿಲ್ಲ, ಆದ್ರಿಂದ ರೈತರ ಬಗ್ಗೆ ಮಾತಾಡೋ ಹಕ್ಕಿಲ್ಲ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. आज इस प्रकार की बातें ये राहुल बाबा भी लगातार कर रहे हैं कि किसानों की स्थिति खराब है. अरे तू अपनी पीढ़ियों की तरफ देखना. आपकी पीढ़ियों ने, आपके दादा ने, आपके बाप ने, आपकी दादी ने किसानों के हित में कौन से कदम उठाए हैं, उसका बताने का काम कर. आप किसी को बरगढ़ाने का काम मत कर, झूठ मत बोलिए. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಮಾನ್ಯತೆ ಸಿಗಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಅನ್ನದಾತನ ಎಲ್ಲಾ ಸಾಲ ಮನ್ನಾ ಮಾಡಬೇಕು ಅಂತಿದ್ದಾರೆ. ಅವರ ಬೇಡಿಕೆಯನ್ನ ಮೋದಿ ಈಡೇರಿಸ್ತಾರಾ? ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡೆಲ್ಲಿಗೆ ಹೋಗೋಣ. ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. 3-4 ದಿನಗಳಲ್ಲಿ ಪ್ರತಿಭಟನೆ ತೀವ್ರಗೊಳ್ಳುತ್ತೆ. ಇದರ ಮಧ್ಯೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮಾತಿನ ಸಮರ ಶುರುವಾಗಿದೆ. ಇದರ ಬಗ್ಗೆ ಒಂದು ರಿಪೋರ್ಟ್. ರೈತರು ಮತ್ತೆ ಸಿಡಿದೆದ್ದಿದ್ದಾರೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು दिसंबर 14 ಹೋರಾಟ ಮತ್ತೆ ಶುರುವಾಗಲಿದೆ. प्रार्थना करें, अरदास करें, पंजाब में हमारी विनती पूरे गुरुद्वारों में जाएं, प्रसाद करवाएं और सुबह सुबह अरदास करें. इसके लिए हमें सभी भी धार्मिक लीडरों को सबको आह्वान कर रहे हैं. 13 को हमारे जो 10 महीने पूरे हो रहे हैं और 14 को हम लोग जो कूच करेंगे, इसके आह्वान किया हम. ಕಾಂಗ್ರೆಸ್ ನಾಯಕರು ಏನು ಕೆಲಸ ಮಾಡಿಲ್ಲ, ಆದ್ರಿಂದ ರೈತರ ಬಗ್ಗೆ ಮಾತಾಡೋ ಹಕ್ಕಿಲ್ಲ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. आज इस प्रकार की बातें ये राहुल बाबा भी लगातार कर रहे हैं कि किसानों की स्थिति खराब है. अरे तू अपनी पीढ़ियों की तरफ देखना. आपकी पीढ़ियों ने, आपके दादा ने, आपके बाप ने, आपकी दादी ने किसानों के हित में कौन से कदम उठाए हैं, उसका बताने का काम कर. आप किसी को बरगढ़ाने का काम मत कर, झूठ मत बोलिए. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಮಾನ್ಯತೆ ಸಿಗಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಅನ್ನದಾತನ ಎಲ್ಲಾ ಸಾಲ ಮನ್ನಾ ಮಾಡಬೇಕು ಅಂತಿದ್ದಾರೆ. ಅವರ ಬೇಡಿಕೆಯನ್ನ ಮೋದಿ ಈಡೇರಿಸ್ತಾರಾ? ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆದರೆ ಇಲ್ಲೊಂದು ಮಜಾ ಇದೆ. ಮತ್ತೊಂದು ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್.
ಕುರುಬರನ್ನು ಎಷ್ಟಿಗೆ ಸೇರಿಸಿದ್ರೆ ವಾಲ್ಮೀಕಿಗಳು ಬಿಡಲ್ಲ. ನಮ್ಮದು ಜಾಸ್ತಿ ಆಯ್ತಪ್ಪ, ನಮ್ಮ 700 ರೂಪಾಯಿನ ಇವಾಗ ಕಿತ್ಕೋತಾ ಇದ್ದಾನೆ ಅಂತೇಳಿ ಅವರು ಗರಂ ಆಗ್ತಾರೆ. ವಾಲ್ಮೀಕಿಗಳು 3A ಪಂಚಮಸಾಲಿಗಳು ನಮ್ಮನ್ನು 2Aಗೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. 2Aಗೆ ಹಾಕಿದ್ರೆ ಕುರುಬರ ಹಕ್ಕು ಕಸಿದುಕೊಂಡಾಗತ್ತೆ. ಕುರುಬರು ಹೇಳ್ತಾರೆ ಎಷ್ಟಿಗೆ ಹಾಕಿ ಅಂತೇಳಿ, ಎಷ್ಟಿಗೆ ಹಾಕಿದ್ರೆ ವಾಲ್ಮೀಕಿ ಹೇಳ್ತಾರೆ ನಮ್ಮ ಹಕ್ಕು ಕಸಿದುಕೊಳ್ತಾರೆ ಅಂತೇಳಿ. ಅರ್ಥ ಆಯ್ತಾ ಪ್ರಾಬ್ಲಮ್ ಏನು ಅಂತ? 7.5% ಮೀಸಲಾತಿಗಾಗಿ ವಾಲ್ಮೀಕಿ ಸಮುದಾಯದ ನಾಯಕರು ಈಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹಾಗಂತ BJP ಟೈಮಲ್ಲೂ ಇದಿತ್ತು. ಒಟ್ಟಾರೆ ಮೀಸಲಾತಿ ಹೋರಾಟದಿಂದ ಸಿದ್ದರಾಮಯ್ಯ ಅವರಿಗೆ ತಲೆಬಿಸಿಯಾಗಿದೆ. ಮತ್ತೊಮ್ಮೆ ಹೇಳ್ತೀನಿ, 3Aದಲ್ಲಿದ್ದಾರೆ, ಇಲ್ಲಿ ಇದು ಬೇರೆ ಬೇರೆ ಫೆಸಿಲಿಟೀಸ್ಗಳಿದೆ, ನಾನು ಸುಮ್ಮನೆ ಹೇಳ್ತಿರೋದು. 3Aದಲ್ಲಿದ್ದಾರೆ, ಇಲ್ಲಿ 300 ರೂಪಾಯಿ ಸಿಗುತ್ತೆ. ನಮ್ಮನ್ನು 2Aಗೆ ಸೇರಿಸಿ ನಮಗೆ 500 ರೂಪಾಯಿ ಸಿಗುತ್ತೆ. 2Aಗೆ ಸೇರಿಸಿದ್ರೆ ಅಲ್ಲಿ ಕುರುಬರಿದ್ದಾರೆ, ಕುರುಬರ ಜೊತೆ 34 ಉಪಪಂಗಡಗಳಿದೆ. ಆಗ ಕುರುಬರು ಏನು ಹೇಳ್ತಾರೆ, ನಮ್ಮ ಹಕ್ಕನ್ನು ಕಸಿದುಕೊಳ್ತಾರೆ. ಅವ್ರು ಈ ಕಡೆ ಬಂದರೆ ನಮಗೆ 500 ರೂಪಾಯಿ ಸಿಗೋದು 300 ರೂಪಾಯಿ ಸಿಗುತ್ತೆ. ಹಾಗಿದ್ರೆ ಒಂದು ಕೆಲಸ ಮಾಡಿ, ನಮ್ಮನ್ನು ಎಷ್ಟಿಗೆ ಸೇರಿಸಿ ನಮಗೆ 500 700 ರೂಪಾಯಿ ಸಿಗುತ್ತೆ. ನೀವು ಬೇಕಿದ್ರೆ ಇಲ್ಲಿಗೆ ಬಂದು 500 ತಗೊಳ್ಳಿ. ಎಷ್ಟಿಗೆ ಬಂದಾಗ ಅಲ್ಲಿ ವಾಲ್ಮೀಕಿ ಸಮುದಾಯ ಹೇಳ್ತೆ, ಇಲ್ಲಿಗೆ ಯಾಕಪ್ಪ ಬತ್ತಿ, ಇಲ್ಲಿಗೆ ಬಂದರೆ ನಾವೇನು ಮಾಡಲಿ? ಇದು ಸಮಸ್ಯೆ. ಅರ್ಥ ಆಯ್ತಲ್ಲ? ಆದರೆ ಈಗ ಇದೇನಾಗಿದೆ ಅಂತಂದರೆ ಡಿವೈಡ್ ಆ್ಯಂಡ್ ರೂಲ್ ಆದಂಗೆ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ನೆಕ್ಸ್ಟ್, ಹೌದು, ಈ ಹೋರಾಟ ಯಾಕೆ? ನಾನು ಭಾಳ ಸಿಂಪಲಾಗಿ ನಿಮಗೆ ಇವತ್ತು ಅರ್ಥ ಮಾಡಿಸ್ತೀನಿ ಈ ಹೋರಾಟಗಳು ಯಾಕೆ ಅಂತ. ಈ ಕುವೆಂಪು ಅವರ ಪುತ್ರ ತೇಜಸ್ವಿ ಅವರು ಒಂದು ಮಾತನ್ನು ಹೇಳಿದಾಗ ಭಾಳ ಆಶ್ಚರ್ಯ ಆಗುತ್ತೆ. ಈಗ ನಾವು ರಿಸರ್ವೇಷನ್ ಅಂತ ಇರೋದು ಯಾಕೆ ಅಂತಂದರೆ, ಯಾರೆಲ್ಲ ಹಿಂದುಳಿದವರು, ತುಳಿತಕ್ಕೊಳಗಾದವರು ಅವರನ್ನೆಲ್ಲ ಮೇಲಕ್ಕೆತ್ತಿ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥದ್ದು. ಪೂರ್ಣಚಂದ್ರ ತೇಜಸ್ವಿ ಒಂದು ಮಾತನ್ನು ಹೇಳ್ತಾರೆ, ನಮಗೆ ಈ ಮೀಸಲಾತಿಗಳು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎಲ್ಲರೂ ಪ್ರತಿಯೊಬ್ಬರಿಗೆ ಏನಿರುತ್ತೆ, ನಾನು ಭಯಂಕರ ಅಂತ ತೋರಿಸ್ಬೇಕು ಅಂತಿರುತ್ತೆ. ನಾನು ಭಯಂಕರ ಸಾಲಿಡ್ ಆಗಿದ್ದೀನಪ್ಪ, ಶ್ರೀಮಂತ ಆಗಿದ್ದೀನಪ್ಪ, ನಾನು ಏನು ಬಡವಲ್ಲಪ್ಪ, ಅಲ್ವಾ ಎಲ್ರಿಗಿರೋ ಮೈಂಡ್ ಸೆಟ್ಟು. ಆದರೆ ಈ ಮೀಸಲಾತಿ ಒಮ್ಮೆ ಏನಾಗ್ಬಿಡುತ್ತೆ ಅಂದರೆ ಬಡವರಾಗೋದಕ್ಕೆ ಸ್ಪರ್ಧೆ ಅಂತ, ಶ್ರೀಮಂತರಾಗೋದಕ್ಕೆಲ್ಲ ಬಡವರಾಗೋದಕ್ಕೆ ಸ್ಪರ್ಧೆ. ಅಂದರೆ ನಾವು ಈ ಕ್ಯಾಟಗರಿಯಲ್ಲಿ ಇದ್ದೀವಿ, ಇಷ್ಟು ಮೇಲಿನ ಕ್ಯಾಟಗರಿಯನ್ನು ಜಾತಿ ಅಂತ ತೋರಿಸ್ಬೇಡಿ, ನಮ್ಮನ್ನು ಕೆಳ ಜಾತಿ ಅಂತ ತೋರಿಸಿ ಅಂತ. ಅಂದರೆ ಇದು ಅಲ್ಲಿ 2A 3A ಹಿಂಗೆಲ್ಲ ಇರುತ್ತಲ್ಲ, ಅದು ಹೇಳ್ತಾ ಹೋಗ್ತೀನಿ ಇವ್ರು ಯಾಕೆ ಮಾಡ್ತಿದ್ದಾರೆ ಅಂತ. ಅದನ್ನ ಲಾಭ ಸಿಗುತ್ತೆ, ಅದಕ್ಕಾಗಿ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿರುವಂಥ ಸಮುದಾಯ ಈ ಪಂಚಮಸಾಲಿ ಸಮುದಾಯ. ಬಸವಣ್ಣನವರ ತತ್ವ ಪಂಚಾಚಾರದ ಪಾಲಕರೇ ಮುಂದೆ ಪಂಚಮಸಾಲಿಗಳಾಗ್ತಾರೆ. ಒಂದು ಅಂದಾಜಿನ ಪ್ರಕಾರ ಗೊತ್ತಿಲ್ಲ, ಪಂಚಮಸಾಲಿಗಳು 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ಅಂತೇಳಿ ಪಂಚಮಸಾಲಿಗಳು ಹೇಳ್ಕೊತಾರೆ. ಈಗಲೂ ಕೂಡ ಪಂಚಮಸಾಲಿಗಳು ಸ್ಟ್ರಾಂಗ್ ಜಾಸ್ತಿ ಅಂತ ಹೇಳಲಾಗತ್ತೆ, ಅಂದರೆ ಲಿಂಗಾಯತರ ಪೈಕಿ. ರಾಣಿ ಚೆನ್ನಮ್ಮ ಅವರು ಕೂಡ ಪಂಚಮಸಾಲಿ ಸಮುದಾಯದವರು. ಸೊ ಹಾಗಾಗಿ ಕೆಲವರೆಲ್ಲ ನಾವು ರಾಣಿ ಚೆನ್ನಮ್ಮ ಸಮುದಾಯದವರು. 2A ಪ್ರವರ್ಗಕ್ಕೆ ಸೇರಿಸುವಂತೆ ಪಂಚಮಸಾಲಿಗಳ ಪ್ರತಿಭಟನೆ. ಅಂದರೆ ನಾನು ಹೇಳಿದ್ನಲ್ವಾ, 1 2 3ಯಲ್ಲಿದ್ದಾರೆ, ಅದು ಬೇಡ ನಮಗೆ, 3Bಯಲ್ಲಿದ್ದೀವಿ ನಾವೀಗ, ನಮ್ಮನ್ನು 2Aಗೆ ಸೇರಿಸಿ ಅಂತ. 2Aಗೆ ಸೇರಿಸಿದ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಅಷ್ಟೇ. 3A ಇದ್ದೀರಿ, 2Aಗೆ ಸೇರಿಸಿ ಅಂತ. ಸೇರಿಸ್ಬೋದಲ್ಲ ಅಂತ ನೀವು ಕೇಳ್ಬೋದು. ಅಲ್ಲೊಂದು ಮಜಾ ಇದೆ, ಕೇಳ್ತೀನಿ. ಮಜಾ ಅಂತಂದರೆ ಅದಲ್ಲ, ಅಲ್ಲೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ನೋಡಿ. 34 ವೀರಶೈವ ಲಿಂಗಾಯತ ಒಳಪಂಗಡಗಳು 2Aನಲ್ಲಿವೆ. ಆಲ್ರೆಡಿ 34 ವೀರಶೈವ ಲಿಂಗಾಯತ ಒಳಪಂಗಡಗಳು 2Aನಲ್ಲಿದ್ದು 2Aನಲ್ಲಿ ಸಿಗುವಂಥ ಬೆನಿಫಿಟನ್ನು ಪಡೀತಾ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ 2Aಗೆ ಬಂದರೆ ಒಬ್ಬೊಬ್ಬನಿಗೆ 500 ರೂಪಾಯಿ, 3Aಯಲ್ಲಿದ್ದರೆ ಒಬ್ಬೊಬ್ಬನಿಗೆ 200 ರೂಪಾಯಿ ಅಂತ ಲೆಕ್ಕ ಇಟ್ಕೊಳ್ಳಿ. ಆಗ ನಮಗೇನು ಅನಿಸುತ್ತೆ, 2Aಗೆ ಹಾಕ್ರಪ್ಪ 500 ರೂಪಾಯಿ ಸಿಗುತ್ತೆ ಆ ಥರ. ಅಂದರೆ ಮೀಸಲಾತಿಯನ್ನು ನಾನು ಸಿಂಪಲಾಗಿ ಹೇಳಿದ್ದು ನಾನು. ಆದರೆ ಪಂಚಮಸಾಲಿಗಳಿಗೆ ಈ ಮೀಸಲಾತಿ ಸೌಲಭ್ಯ ಇಲ್ಲ. 34 ಉಪಪಂಗಡಗಳಿದೆ, ಲಿಂಗಾಯತ ಉಪಪಂಗಡಗಳು 2Aನಲ್ಲಿದೆ, ಅಂದರೆ ಒಳ್ಳೆ ಬೆನಿಫಿಟ್ ಸಿಗ್ತಾ ಇದೆ ಅವರಿಗೆ. ಪಂಚಮಸಾಲಿಗಳಿಗಿಲ್ಲ. ಆಯಿತು, ಪಂಚಮಸಾಲಿಗಳನ್ನು ಸೇರಿಸ್ಬಿಟ್ರಿ, ಒಳ್ಳೆ ಲಾಭ ಬರಲ್ವಾ ಅಂತ ನೀವು ಹೇಳ್ಬೋದು. ಪಂಚಮಸಾಲಿ ಬೇಡಿಕೆ ಈಡೇರಿಸೋದು ಸಿದ್ದರಾಮಯ್ಯಗೆ ಸ್ವಲ್ಪ ಜಾಸ್ತಿ ಕಷ್ಟ ಉಳಿದವರಿಗಿಂತಲೂ. ಯಾಕಂದರೆ ಈ 2A ಆಲ್ರೆಡಿ 34 ಉಪಪಂಗಡಗಳೇನಿದೆ, ಯಾವುದು ಲಿಂಗಾಯತ ಉಪಪಂಗಡಗಳು 2Aನಲ್ಲಿ ಏನಿದೆ 34 ಉಪಪಂಗಡಗಳಿದೆ, ಅದರಲ್ಲಿ ಕುರುಬ ಸಮುದಾಯ ಕೂಡ ಇದೆ 2Aನಲ್ಲಿ. ಅಂದರೆ ನೀವು 500 ರೂಪಾಯಿ ಅಂತ ನಾನು ಹೇಳಿದ್ನಲ್ಲ ಒಬ್ಬೊಬ್ಬನಿಗೆ, ಉದಾಹರಣೆ ಹೇಳಿದ್ದು ನಾನು. ಕುರುಬ ಸಮುದಾಯ ಕೂಡ ಇದೆ. ಈ ಪಂಚಮಸಾಲಿ ಲಿಂಗಾಯತರನ್ನು 2Aಗೆ ಸೇರಿಸಿದರೆ
ಅಲ್ಲಿ ಯಾರಿಗೆ 500 ರೂಪಾಯಿ ಸಿಗ್ತಾ ಇತ್ತು ಅವರಿಗೆಲ್ಲ 300 ರೂಪಾಯಿ ಸಿಗೋ ಸಾಧ್ಯತೆ ಇದೆ. ಅಂದರೆ ಕುರುಬ ಸಮುದಾಯಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ ಅಲ್ಲಿ. ಯಾಕೆಂದರೆ 2A ದೊಡ್ಡ ಜಾತಿ ಕುರುಬರದ್ದು, ಕಡಿಮೆ ಆಗ್ಬಿಡುತ್ತೆ ಅವರಿಗೆ. ಹಾಗಂತ ಕುರುಬರದೊಂದು ಡಿಮಾಂಡ್ ಇದೆ. ಅದೇನು? ಅವರೇನು ಹೇಳ್ತಾರೆ, ನಮ್ಮನ್ನು 2A ತೆಗೆದು ಬಿಡಿ, ಮತ್ತು 3Aಗೆ ಹಾಕಬೇಕಾ? ನೋ 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 3A 2A ನಮ್ಮನ್ನು, ಕುರುಬರು ಹೇಳ್ತಿರೋದು ನಮ್ಮನ್ನು ಇನ್ನೂ ಸ್ವಲ್ಪ ಕೆಳಗೆ ಹಾಕಿ, ಅಲ್ಲಿ 700 ರೂಪಾಯಿ ಬರುತ್ತೆ. ಉದಾಹರಣೆ ಹೇಳಿದ್ದು. ಸದ್ಯ ಸಿದ್ದರಾಮಯ್ಯ ಮುಂದೆ ಒಂದೇ ಒಂದು ದಾರಿ ಇದೆ. ಏನು? ಕುರುಬರನ್ನು STಗೆ ಸೇರಿಸೋದು. 3A 2A ST, ಇಲ್ಲಿ 700 ರೂಪಾಯಿ ಸಿಗುತ್ತೆ ಒಬ್ಬನಿಗೆ, ಇಲ್ಲಿ 500 ರೂಪಾಯಿ ಸಿಗುತ್ತೆ, ಈಗ 300 ರೂಪಾಯಿ ಸಿಗ್ತಿರೋದು. ಉದಾಹರಣೆಗೆ ಹೇಳಿದ್ದು ನಾನಷ್ಟೇ. ನಮ್ಮನ್ನು ಕೆಳಗೆ ಹಾಕಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ. ಕುರುಬರನ್ನು 2A STಗೆ ಹಾಕಿದರೆ ಅವ್ರಿಗೆ ಲಾಭ ಆಗುತ್ತೆ, ಆಗ ಇವರನ್ನು ಇಲ್ಲಿಗೆ ತರಬಹುದು. ಕುರುಬರು 2A 3A ತೊಂದರೆ ಏನಾಗುತ್ತೆ? ಕುರುಬರಿಗೆ ದೊಡ್ಡ ತೊಂದರೆ ಆಗುತ್ತೆ. ಯಾಕೆ ಕುರುಬರಿಗೆ ತೊಂದರೆ ಆಗೋದನ್ನು ಸಹಿಸಲಾರು ಅಂತಂದರೆ ಅವರು ಸ್ವತಃ ಕುರುಬ ಸಮುದಾಯಕ್ಕೆ ಸೇರಿದ ಕಾರಣಕ್ಕಾಗಿ. ಹಾಗಾಗಿ ಕುರುಬರನ್ನು STಗೆ ಸೇರಿಸಿ ಲಿಂಗಾಯತರನ್ನು 2Aಗೆ ತಂದರೆ ಪಂಚಮಸಾಲಿಗಳು ಖುಷ್, ಕುರುಬರು ಖುಷ್. ಆದರೆ ಇಲ್ಲೊಂದು ಮಜಾ ಇದೆ. ಮತ್ತೊಂದು